ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಸ್ವತಃ ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋ ಯಲ್ಲಪ್ಪ ಹರಿಜನ ಅವರು ಅಂದರೆ ಚಂದಪ್ಪ ಹರಿಜನ ಅವರ ಸಹೋದರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಯಲ್ಲಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ನಮ್ಮ ಜೊತೆ ದುನಿಯಾ ವಿಜಯ್ ಇದ್ದಾರೆ. ಹೌದು ಸರ್. ರಣಜಿ ನಾಗರಾಜ್ ಅವರಿದ್ದಾರೆ, ನಟಿ ಪೂಜಾ ಅವರಿದ್ದಾರೆ. ನಾವು ಚರ್ಚೆ ಮಾಡ್ತಾ ಇದ್ವಿ ನಿಮ್ಮ ವಿಮಾ ತೀರಕ್ಕೆ ಸಂಬಂಧಪಟ್ಟಂತೆ. ವಿಜಿ ಅವರೆಲ್ಲ ನಿಮ್ಮ ಊರಿಗೆ ಬಂದೋದ್ರು. ವಿಜಿ ನಿಮ್ಮ ಊರಿಗೆ ಬಂದಿದ್ರು? ಬಂದಿರಲ್ರಿ ಸರ್. ಏನಂದ್ರು? ಏನಿಲ್ರಿ ಸರ್, ಬಂದಿದ್ರಿ ಸರ್. ಅಗ್ದಿ ಒಳ್ಳೆ ರೀತಿಯಿಂದ ಹೇಳಿದ್ರಿ ಸರ್. ಅವ್ರೇನ್ ನಮ್ಗೇನ್ ಇದು ಮಾಡಿಲ್ರಿ ಸರ್. ಊರಿಗೆ ಬಂದಿರಿ ಸರ್. ಹೆಂಗೆ ವಿಜಿ ಒಳ್ಳೆಯವರಾ? ಒಳ್ಳೆಯವ್ರ ಅದಾರ ಸರ್. ಸಿನಿಮಾ ನೋಡಿದ್ರಿ ಅವ್ರದ್ದು? ವಿಜಯಣ್ಣವರು ಒಳ್ಳೆಯವ್ರ. ಪಿಕ್ಚರ್ ನೋಡಿದ್ರಿ ಸರ್ ನಿನ್ರಿ? ವಿಜಯಣ್ಣವರು ಒಳ್ಳೆಯವ್ರ. ಕತೆ ಡೈರೆಕ್ಟರ್ ಒಳ್ಳೆಯವ್ರ ಅದಾರ್ರಿ. ಆದ್ರ ಬಂದಿದ್ರಿ ಸರ್. ರವಿವಾರ ದಿನ ಸರ್. ಚಂದಪ್ಪ ಅವರ ಸಮಾಧಿ ಹತ್ರ ಕರ್ಕೊಂಡು ಹೋಗಿದ್ರಿ? ಹೌದ್ರಿ ಸರ್. ಏನೇನ್ ಮಾತಾಡಿದ್ರು ವಿಜಿ? ನಿಮ್ಮ ಹತ್ರ ಏನ್ ಹೇಳಿದ್ರು? ಏನಿಲ್ರಿ ಸರ್, ನಮ್ಮ ಹತ್ರ ಬಂದ್ರಿ ಪಿಕ್ಚರ್ ಹಂಗ ನಾವ್ ಏನು ಒಳ್ಳೆಯದ ಹೆಂಗದ ಅಂತ ಕೇಳಿದ್ರಿ ಸರ್. ನಿಮ್ ಊರಿಗೆ ಬರ್ತೀವಿ ಅಂತ ನಮ್ ಟಿವಿಲೇ ಹೇಳಿ ಬಂದಿದ್ರು. ಅದೇ ಬರ್ತೀನಿ ಅಂತ ಹೇಳಿದ್ರಿ ಸರ್. ನಾವು ಹೋಗಿದ್ರಿ ಸರ್. ದೇವಣಗೋಕ್ ಹೋಗೋಣ ಅಂದ್ರಿ. ದೇವಣಗೋಕ್ ಫೋಟೋ ಗಿಟ್ ತಕೊಂಡ್ಬಂದೇವ್ರಿ. ತಕೊಂಡ್ಬಂದು ಮನೇಲಿ ಚಾ ನಾಷ್ಟ ಗಿಷ್ಟ ಮಾಡಿದ್ರಿ ಸರ್. ಹೇಗಿ ದೇವಣಗಾವು ಸೊನ್ನ ನಿಮ್ ಊರಲ್ಲೆಲ್ಲ ಆರಾಮಾಗಿದ್ದೀರಿ ನೀವು? ಎಲ್ಲರೂ ಆರಾಮಾಗಿದ್ದೀವಿ ಸರ್. ಅಗ್ದಿ ನಿಮ್ಮದವಾಗಿದ್ದೇವೆ ನೋಡ್ರಿ ಸರ್. ಎಲ್ಲ ಆರಾಮಿದ್ದೀರಿ? ಎಲ್ಲ ಆರಾಮಿದ್ದೇವೆ. ಮತ್ತೇನು ಬಂದೂಕು ಮರಳು ಆ ಥರದ್ದು ಯಾವ ವಿಚಾರ ಇಲ್ಲ? ಏನು ಬಂದು ಗಿಂದಕ್ಕೆ ಅದು ರವಿ ಬೆಳಗರಿಗೆ ಕೇಳ್ಬೇಕ್ರಿ ಸರ್. ವಿಜಿ ಮಾತಾಡ್ತಾರೆ ನಿಮ್ ಜೊತೆ, ಮಾತಾಡಿ. ಸರ್ ಮಾತಾಡಿ. ಯಲ್ಲಪ್ಪಣ್ಣ ಅವ್ರೆ ನಮಸ್ಕಾರ ಸರ್. ನಮಸ್ಕಾರ. ಜೈ ಭೀಮ್ ರೀ. ಜೈ ಭೀಮ್ ರೀ ಸರ್. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೇನ್ರಿ ಸರ್. ಈಗೆಲ್ಲ ನೋಡ್ತೀರಿ, ಟಿವಿ ನೋಡ್ತಿದ್ದೀರಿ? ಟಿವಿ ಬಂದೇ ಕೂತೀರಿ ಸರ್. ಈಗ ಲೈನ್ ವಿಚಾರ ಟಿವಿ ಕಟ್ ಬರ್ತಂತ ಹೇಳಿ ಹೊರಗೆ ಬಂದ್ರಿ ಸರ್. ಆತ್ರಿ ಈಗ ಇವ್ರಿದಾರಲ್ರಿ ಕೇಶಪತ್ ಅವರ ಕಡೆ ಫ್ಯಾಮಿಲಿದವರು. ಹೌದು ಸರ್. ಅವ್ರಿಗೊಂಚೂರು ಹೇಳ್ರಿ ಆಯ್ತಾ? ಹೌದು ಸರ್. ಆಯ್ತಾ, ಅವ್ರೊಂಚೂರು ಹೇಳಿ ಕಿತ್ತಾಡ್ಕೋಬೇಡ ಅಂತೇಳಿ. ಆ ಮಂಜುನಾಥ್ಗೆ ಒಂಚೂರು ಬುದ್ಧಿ ಹೇಳಿ. ಇಲ್ರಿ ಸರ್, ಅವರು ಒಳ್ಳೆಯವ್ರ ಸರ್. ಇವನೇ ಎಲ್ಲ ರವಿ ಬೆಳಗೇರಿ ಎಬ್ಬಿಸ್ಕೊಂಡ್ರು ಸರ್ ಅವ್ರಿಗೆ. ರೀ ಅವ್ರೇನಿಲ್ರಿ, ಅವ್ರು ಒಳ್ಳೆಯವ್ರೇ ಬರ್ರಿ ಸರ್. ಅವ್ರ ದೇವ್ರಂತ ಮನುಷ್ಯ. ಅವ್ರ ಫ್ಯಾಮಿಲಿ ಎಲ್ಲ ತುಂಬಾ ತುಂಬಾ ಒಳ್ಳೆಯವರು, ತುಂಬಾ ಎಜುಕೇಟೆಡ್ಸ್ ಅವರೆಲ್ಲಾನು. ಎಜುಕೇಶನ್ ರೀ ಸರ್ ಅವ್ರದೆಲ್ಲ. ಅವ್ರದೆಲ್ಲ ಎಜುಕೇಶನ್ ರೀ, ಒಳ್ಳೆಯವ್ರ ರೀ. ಆದ್ರ ಏನ್ ತಲೆ ಕೊಟ್ಟ ರವಿ ಬೆಳಗೇರಿ ಕೊಟ್ಟ ಸಂಬಂಧ ಅವ್ರು ಇದು ಮಾಡ್ರಿ. ಅವ್ರು ಬಾರ ಒಳ್ಳೆಯವ್ರಿ ಸರ್. ರೀ ಅದು ಅಂದ್ರಿ ಸರ್. ರೀ ರವಿ ಬೆಳಗೇರಿ ಅವ್ರು ಕೇಳ್ತೀರಿ ಸರ್. ರವಿವಾರ ದಿನ 4 ಗಂಟೆಗೆ ಫೋನ್ ಹಚ್ಚಿದ್ರಿ ನನಗ. ಫೋನ್ ಹಚ್ಚಿ ನನ್ಗೆ ಏನ್ ಕೇಳ್ತಾರಿ? ಎಲ್ಲ ಫೋನ್ ಅಂತಂದ್ರಿ ಸರ್. ರೀ ನೀವ್ ಯಾರದ್ ಕೇಳಿದ್ರಿ ಸರ್? ನಾ ರೀ ಕೇಳಿದ ಬಳಿಕ ನಾ ರವಿ ಬೆಳಗೇರಿ ಅಂತ ಹೇಳಿದ್ರಿ ಸರ್. ಕುಡಿದು ನಿಷೇಧಾಗಿದ್ರಿ. ಅದಕ್ಕ ಚಂದಪ್ಪ ನಿಮ್ ತಮ್ಮ ಸಾಯ ಹೊತ್ನ್ಯಾಗ 15 ಲಕ್ಷ ರೂಪಾಯಿ ನಾನು ಬಲಿ ಇಟ್ಟು ಹೋಗ್ಯಾನ. 15 ಲಕ್ಷ ರೂಪಾಯಿ ಯಾವಾಗ ನಿಮ್ ಮ್ಯಾಂಡ್ರ ಕರ್ಕೊಂಬಂದಕ್ಕೆ ತಗೊಂಡ್ ಹೋಗ್ತೈತಿ ಕೇಳಿದ್ರಿ ಸರ್ ಅವ ನನಗ. ಅದಕ್ಕೆ ನಾ ಹೇಳಿದ್ರಿ ಸರ್, 15 ಲಕ್ಷ ರೂಪಾಯಿ ಅಲ್ಲ, ಇನ್ನ 15 ಲಕ್ಷ ಬೇಕಂದ್ರೆ ಕೊಡ್ತೀನಿ, ನಿನ್ನ ಮಗಳ ಮದುವೆಗೆ ವಾಪಸ್ ಅಂತ ಹೇಳಿದ್ರಿ ಸರ್. ನಾ ರೀ ಹಲೋ ಹೇಳಿ ಕೇಳಿಸ್ತಾ ಇದೆ ಹೇಳಿ. ನಿನ್ನ ಮಗಳಿಗೆ ಮದುವೆಗೆ ವಾಪಸ್ ಅಂತ ಹೇಳಿದ್ರಿ ಸರ್. ಅದಕ್ಕೆ ನಾ ಕೇಳಿದ್ರಿ ಸರ್ ಅವನಿಗೆ. ಹೌದಪ್ಪ, ನಮ್ ತಮ್ಮ ಸತ್ತು ಈಗ 15 ವರ್ಷ 10 ವರ್ಷ ಸಾಲಕ್ ಬತ್ತು. ಇಲ್ಲಿವರಿತನ ನೀವು ರೊಕ್ಕ ಇಟ್ಕೊಂಡ್ ಕೂತಿದ್ವಿ, ಮತ್ತೊಮ್ಮೆ ನಿಮ್ಮ ಮೌನ್ ಶರೀರದಾಗ ಹೋಗಿ ಬಂದು ನನ್ನ ಬೋಳಿ ಮಗನ ಅಂತ ಕೇಳಿದ್ರು ಸರ್. ನಾರಿ ಸರ್ ಸತ್ತು ಆಸ್ತಿನ ಆಯ್ತು. ಅಲ್ಲಿವರೆಗೆ ಇಲ್ಲಿ ತನ ಹೇಳಿಲ್ಲ. ಈಗ ಅವ್ರು ವಿಜಯಣ್ಣವ್ರು ಬಂದು ಹೋಗ್ಯಾರ ಅಂತ ಹೇಳಿ ಕಿಶಂದ್ರ ಆ ಲೆಕ್ಕದ ಮ್ಯಾಗ ನಾನು ಬ್ಯಾಕ್ ಮೇಲ್ ಮಾಡ್ಲಿಕ್ಕೆ ಹೇಳ್ತೇನೆ ಅಂತ ಕೇಳಿರ್ತಾರೆ. ನೋಡ್ರಿ, ಸುಮಾರು ಬಂದೂಕುಗಳವ ಅಲ್ಲಿ, ಇನ್ನ ಮಲ್ಗವ, ಇನ್ನೇನು ಎದ್ದೋಳ್ತಾವ, ಇನ್ನೊಂದು ಓಡಾಡ್ತಾವ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತಾಡ್ತಾನಲ್ರಿ ಸರ್. ಅವನೇ ಬ್ಲಾಕ್ ಡಿಲಿವರಿ ಕೊಡ್ತಾನೆ, ಯಾರಿಗೆ ಕೊಡ್ತಾರೆ ಸರ್? ಮತ್ತೀಗ ಅವತ್ ಹೇಳ್ತಾನಂದ್ರೆ ಮತ್ತೆ ಅವ ಡೆಲಿವರಿ ಯಾರಿಗಾರ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅವನಿಗೆ ಇದು ಮಾಡ್ಕೊಂಡು ಇದು ಮಾಡ್ಬೇಕ್ರಿ ಸರ್. ಆಯ್ತ್ರಿ ಸರ್. ಓಕೆ ಆಯ್ತ್ರಿ ಅಣ್ಣವ್ರೆ. ಥ್ಯಾಂಕ್ ಯು ಯಲ್ಲಪ್ಪ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ. ಯಲ್ಲಪ್ಪನವ್ರನ್ನ ಭೇಟಿಯಾದಾಗ ಏನು ಅನ್ನಿಸ್ತು ನಿಮಗೆ? ಸರ್ ತುಂಬ ಅಮಾಯಕರು ಸರ್. ಅವರು ತುಂಬ ಅಮಾಯಕರು. ನೀವು ನಂಬಲ್ಲ. ಖಂಡಿತವಾಗ್ಲೂ ನಾವೆಲ್ಲ ಇಷ್ಟು ವಿಚಾರ ಮಾಡ್ತೀವಿ, ಬಂದರೆ ಕಣ್ಣಲ್ಲಿ ನೀರು ಹಾಕ್ಬಿಡ್ತೀರ ನೀವು. ಅಂಥ ಅಮಾಯಕ ಜನತೆಗೆ ಹಿಂಗೆ ಯೂಸ್ ಮಾಡಿಕೊಂಡು ಇವ್ರಿಗೆ ಎತ್ಕಟ್ಟಿ ಅವ್ರವ್ರನ್ನೇ ಓಡಿಸಿ ಆ ರಕ್ತ ನೋಡಿ ಖುಷಿ ಪಡೋಂಥ ಮನುಷ್ಯದಾರಲ್ಲ, ಅದು ಹಂಗೆ ಬದುಕಿರಲೇಬಾರ್ದು. ತಾಕತ್ತಿದ್ರೆ ತಮ್ಮ ಸಂಪಾದನೆಯಲ್ಲಿ ನಿಯತ್ತಾಗಿ ದುಡಿದು ಸಂಪಾದನೆ ಮಾಡಿ ಬದುಕಬೇಕು. ಇನ್ನೊಬ್ಬರು ಹೆಣ್ಣುಮಕ್ಕಳ ಜೀವನಾನ ಆಕೆ ಬೆತ್ತಲೆ ಆಗೋದನ್ನು, ಅಥವಾ ಇನ್ನೂ ಗಂಡು ಹುಡುಗ ಇನ್ನೊಂದೇನೋ ಸಂಬಂಧ ಕಟ್ಟೋದನ್ನು, ಅಥವಾ ಮತ್ತೊಂದು ಮಾಡೋದನ್ನು, ಚಿಕ್ಕ ವಯಸ್ಸು ಹುಡುಗರು ಕಿತ್ತಾಡಿದ ತಕ್ಷಣ ಅವ್ರನ್ನ ರೌಡಿಗಳು ಮಾಡೋದ್ರಿಂದ, ಎಲ್ಲೋ ರಾಜಕೀಯದವ್ರನ್ನ ಇಟ್ಕೊಂಡು ಅವ್ರ ಬಗ್ಗೆ ಹೇಳೋದ್ರಿಂದ, ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಮಾಡ್ತಾರೆ ಅವತ್ತು, ಅವ್ರ ಬಗ್ಗೆ ಮಾಡಿಕೊಂಡು ಜೀವನ ಮಾಡೋದಿದೆಯಲ್ಲ, ಅದು ಲೈಫಲ್ಲಿ ನಿಜವಾಗ್ಲೂ ಯಾರೂ ಕಲಿಬಾರ್ದು. ಇದನ್ನು ಸ್ಕೂಲಲ್ಲಿ ಪಾಠಕ್ಕೆ ಹಾಕ್ಬಿಡ್ಬೇಕು ಇವೆಲ್ಲನೂ.
ಯಾರು ಲೈಫಲ್ಲಿ ಹೋಗ್ಬೇಡಿ, ಜೀವನದಲ್ಲಿ ಈಗ ಆಗೋಗ್ಬಿಡ್ತೀರಾ ಅಂತ. ಈಗ 15 ಲಕ್ಷ ರೂಪಾಯಿ ಮತ್ತೆ ಇದೇ ಫೋನ್ ಬಂದು 15 ಲಕ್ಷ ನಿಮ್ಮ ತಮ್ಮ ಸಾಯ್ಬೇಕಾದ್ರೆ ಕೊಟ್ಟೋಗೋಣ, ತಂದು ಎಲ್ಲಿ ತಲುಪಿಸ್ಲಿ, ನಿನ್ನ ಮನೆಗೆ ತಂದ್ಕೊಡ್ಲಾ. ಉದ್ದೇಶ ಏನು ಅನ್ಸುತ್ತೆ ನಿಮಗೆ? ಉದ್ದೇಶನೇ ಏನಿಲ್ಲ ಸರ್, ಈಗ ಕಾಂಪ್ರಮೈಸ್ ಮಾಡಿಸ್ಕೊಂಡು ಅವ್ರವ್ರಲ್ಲಿ ಕಾಂಪ್ರಮೈಸ್ ಮಾಡಿಟ್ಬಿಟ್ಟು ಫಸ್ಟ್ ಕಾಂಪ್ರಮೈಸ್ ಆಗುತ್ತೆ, ನೆಕ್ಸ್ಟು ಕಟ್ಬಿಟ್ಟು ತಿರ್ಗಾ ಕೊಲೆಗಳು ನಡಿಬೇಕು. ನಾನು ಹೇಳಿ ಸತ್ಯ ಅಲ್ವಾ, ನೋಡಿದ್ರೇನ ಅಂತ ಹಿಂಗೆ ತೋರಿಸ್ಬೇಕು. ಅದು ನಡಿಬಾರ್ದು ಅಂತಲೇ ನಾವು ಹೋಗಿದ್ದು. ನಮ್ಮ ಸಿನಿಮಾ ಪ್ರಚಾರಕ್ಕೋಸ್ಕರ ನಾವು ಹೋಗಲಿಲ್ಲ. ಯಾರು ಅಮಾಯಕ ಜನತೆಗೆ ನೋವಾಗಬಾರ್ದು, ಅದೊಂದೇ ನನ್ನ ಹೋರಾಟ. ಲಾಸ್ಟ್ ವರ್ಡ್ ಏನು ಹೇಳ್ತೀರಿ ಸರ್? ವಿಜಯ್ ಅವರು ಒಂದು ಮಾತು ಹೇಳಿದ್ರು, ಈಗ ಅಲ್ಲಿ ಇಲ್ಲದಿದ್ದ ಒಂದು ಗಲಭೆಯನ್ನು ಮತ್ಸರವನ್ನು ಹುಟ್ಟಾಕಿ ಇವನು ಅದನ್ನು ಕವರ್ ಪೇಜ್ ಸ್ಟೋರಿ ಮಾಡ್ಕೊಳ್ಳುವಂಥ ಒಂದೇ ಒಂದು ಉದಾಹರಣೆ ಅಂತಂದರೆ, ಒಂದು ದಿವಸ ನಮಗೆ ಲೀಡ್ ಏನು ಇವತ್ತು ಪೇಪರ್ಗೆ ಅಂತ ಗೊತ್ತಿಲ್ಲ. ನಾನು ಪದೇ ಹೋಗಿ ಸರ್ ಐಟಮ್ಸ್ ಇತ್ತು ಬಟ್ ಲೀಡ್ ಮಾಡೋದು ಯಾವುದು ಅಂತ ರವಿ ಬೆಳಗೆರೆ ಹೇಳಬೇಕು. ಯಾವ್ದು ಲೀಡ್ ಮಾಡೋಣ ಸರ್ ಅಂತ ಕೇಳ್ತಾ ಇದ್ದೀನಿ. ರಾತ್ರಿ 9:30 ಆಯಿತು, 10 ಆಯಿತು. ತಡಿಯೋ ಯಾಕೆ ಅರ್ಜೆಂಟ್ ಮಾಡ್ತಾ ಇದೆಯಾ ಅಂತಲೇ ಏನೋ ಇರ್ಬೋದು ಮನಸ್ಸಲ್ಲಿ. ನನ್ನ ಕೆಲಸ ಅಂತೂ ಮುಗಿದಿತ್ತು, ನಾನು ಕೂತಿದ್ದೆ. 15 ನಿಮಿಷಕ್ಕೆ ಆಚೆ ಕಡೆ ಎದ್ದು ಬಂದಿದ್ದು ಹಾಕಿ ಲೀಡು ಜಲ್ಲಿ ವೆಂಕಟೇಶ ಮಠಾಶ್ ಅಂತ. ಮರ್ಡರ್ ಆಗಿ 15-20 ನಿಮಿಷ ಆಗಿದೆ, ಈತನಿಗೆ ಇನ್ಫಾರ್ಮೇಷನ್ ಬಂದಿದೆ. ಅಂದರೆ ಕೊಲೆ ಮಾಡಿದವರೇ ಇವನಿಗೆ ಹೇಳಿದ್ದು, ಮೊದಲನೇ ಕೊಲೆ ಆಗುತ್ತೆ ಅಂತ ಇವನಿಗೆ ಪ್ರೀ ಇಂಟಿಮೇಷನ್ ಇತ್ತು. ಇಂಥ ಎಷ್ಟೋ ಕೊಲೆಗಳು ಈ ಜೇಡರಳ್ಳಿ ಕೃಷ್ಣಪ್ಪ ಮತ್ತು ಲೇಔಟ್ ಮಂಜನ ನಡುವೆ ತಂದಾಕ್ದ. ಲೇಔಟ್ ಮಂಜಂಗೆ ಜೇಡರಳ್ಳಿ ಕೃಷ್ಣಪ್ಪನ ವಿರುದ್ಧ ಎತ್ಕಟ್ಟ, ಜೇಡರಳ್ಳಿ ಕೃಷ್ಣಪ್ಪಗೆ ಲೇಔಟ್ ಮಂಜುನ ವಿರುದ್ಧ ಎತ್ಕಟ್ಟ. ಕೊನೆಗೆ ಅದು ಲೇಔಟ್ ಮಂಜಿನ ಕೊಲೆಯಲ್ಲಿ ಸಮಾಪ್ತಿ ಆಯಿತು. ಲೇಔಟ್ ಮಂಜಿನ ಹತ್ರ ಒಂದು ರಿವಲ್ವರ್ ಇತ್ತು ಅಂತಿತ್ತು, ಆದರೆ ಕೊಲೆಯಾದ ಸಮಯದಲ್ಲಿ ಸಿಗಲಿಲ್ಲ. ಆವಾಗ ಕಾಟನ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಸುಬ್ಬಣ್ಣ ಕೈ ತೊಳ್ಕೊಂಡು ಇದ್ದೇ ಬಿದ್ದರು. ಅದು ಗನ್ ಸಿಕ್ತು, ಅವರು ಅದನ್ನು ಸೀಸ್ ಮಾಡಿದ್ರು. ಸೀಸ್ ಮಾಡಿದಾಗ ಬಂದಿದ್ದೆಲ್ಲಿಂದ ಅಂತಂದರೆ ಮೂಲ ಬೇರು ತಿರ್ಗಾ ಅದು ರವಿ ಬೆಳಗೆರೆ ಹತ್ರಕ್ಕೆ ಬಂತು. ಆದರೆ ಇವನ ವರ್ಚಸ್ಸು ಮತ್ತು ಇವನಿಗೆ ಇದ್ದಿದ್ದ ಪತ್ರಕರ್ತನ ಸಂಪರ್ಕಗಳಿಂದ ಅದು ಹೇಗೋ ಮುಚ್ಚೋಯ್ತು. ಇವನು ಪ್ರತಿಯೊಂದು ಗ್ಯಾಂಗಲ್ಲೂ ಆ ಒಂಟೆ ಮತ್ತು ಆ ರೋಹಿತ್ ಅಂತ ಅವನು ಒಂಟೆ ಹೆಸರು, ಅವನನ್ನು ಅತ್ಯದ್ಭುತವಾಗಿ ಇವನು ವಿಜೃಂಭಿಸಿ ಬರ್ದ. ಸುನೀಲ್ನ ಸೈಲೆಂಟ್ ಸುನೀಲ ಅಂತ ಬರ್ದ. ರಾಬ್ರಿ ಮಾಡ್ಕೊಂಡು ಓಡಾಡ್ತಿದ್ದು ಹುಡುಗ ಅವ್ನು ಕರೆದು ಬುದ್ಧಿವಾದ ಆಡ್ಬೋದು. ಅಶೋಕ್ ಕುಮಾರ್ ಎಷ್ಟೋ ರೆಡಿ ಮಾಡಿಬಿಟ್ಟಿದ್ರು ಅವನ್ನ ಸೋಮನ್ನ. ಇವನವನ್ನ ಡೆಡ್ಲಿ ಸೋಮ ಅಂತ ಬರೆದು ಅವನಿಗೆ ಇಲ್ದಿದ್ದು ಸ್ಕೋಪ್ ಕೊಟ್ಟು ಅವರು ಭ್ರಮೆಗೆ ಬೀಳೋಂಗೆ ಮಾಡ್ಬಿಟ್ಟ. ಹೌದು, ನಾನು ಡೆಡ್ಲಿ ಅನ್ಕೊಂಬಿಟ್ಟ ಪಾಪ ಅವನು ಮಾಡ್ತಾ ಇದ್ದಿದ್ದು ಬರೀ ರಾಬ್ರಿ ಮೊದಲು. ಅವ್ನು ತಮ್ಮಂಗೆ ಹೊಡೆದಿದ್ದ ಅನ್ನೋಕ್ಕೆ ಕುರುಬುರಪೇಟೆ ರಾಜನ್ನೊಬ್ಬನ ಮರ್ಡರ್ ಕೇಸಲ್ಲಿ ಇದ್ದ. ಅವನು ಒಳ್ಳೆ ಹುಡುಗಾನೆ, ಅವನೇನು ಬೇಸಿಕಲಿ ರೌಡಿ ಅಲ್ಲ, ಅವ್ರ ಮನೇಲೆಲ್ಲ ಒಳ್ಳೆ ಫ್ಯಾಮಿಲಿನೇ. ಬಟ್ ಏನೋ ಒಂದು ದ್ವೇಷಕ್ಕೆ ಒಂದು ಕೊಲೆ ಮಾಡ್ದ ಅವನು, ಅದು ಪರ್ಸ್ನಲ್ಲು ತೀರಾ. ಅವ್ನು ತಮ್ಮಂಗೆ ಹೊಡೆದಿದ್ದಕ್ಕೆ ಅವ್ನು ಸಿಟ್ಟಿನ ವ್ಯಕ್ತಿ. ಬಟ್ ಅವನ್ನ ಡೆಡ್ಲಿ ಸೋಮ ಅಂತ ವಿಜೃಂಭಿಸಿ ಕೊನೆಗೆ ಅವನು ಎನ್ಕೌಂಟರ್ ಆಗೋಂಗೆ ಮಾಡ್ದ. ಎಷ್ಟೋ ಎನ್ಕೌಂಟರ್ಗಳು ಇವನಿಂದ ಆಗಿದೆ, ಎಷ್ಟೋ ರೌಡಿಗಳು ಬಡದಾಟ ಆಡಿ ಕೊಲೆ ಆಗಿದ್ದಾರೆ. ಇವನು ಮೊದಲೇ ನಾನು ಹೇಳ್ದಂಗೆ ಇವನು 10 ರಿವಲ್ವಾರ್ಗಳು ಬೆಂಗಳೂರಲ್ಲಿ ನಂದು ಓಡಾಡ್ತಾ ಇದೆ, 10 ರಿವಲ್ವಾರ್ಗಳು ನಿನ್ನ ಕಡೆ ಗುರಿ ಆದರೆ ಏನಾಗ್ಬೋದು ಹೇಳು ಅಂತ ಕೇಳಿದ್ನಲ್ಲ. ಇವತ್ತು ಈ ಗನ್ ರನ್ನಿಂಗ್ ಬಗ್ಗೆ, ರೋಜರ್ ಚಟ್ಯಚ್ಚ ಎಲ್ಲೋದ ಅನ್ನೋದ್ರ ಬಗ್ಗೆ, ಯಾವ್ಯಾವ ರೌಡಿಗಳ ಕೈಯಲ್ಲಿ ಗನ್ ಸಿಕ್ತಲ್ಲ ಅದು ಎಲ್ಲೆಲ್ಲಿಂದ ಬಂತು ಅಂತ ಒಂದು ನಿರ್ದಿಷ್ಟವಾದ ತನಿಖೆ, ನಿಷ್ಪಕ್ಷಪಾತವಾಗಿ ಇವನ ಯಾವುದೇ ವರ್ಚಸ್ಸಿಗೆ, ಇವನು ಯಾವುದೇ ಸಂಪರ್ಕಕ್ಕೆ ಬಲಿ ಬೀಳದೆ ಯಾರಾದರೂ ಒಬ್ಬ ಅಧಿಕಾರಿ ಮಾಡಿದಲ್ಲಿ ನಿಜವಾಗ್ಲೂ ಅಂಡರ್ ವರ್ಲ್ಡು ಇವತ್ತು ಬಹುಶಃ ಬೆಂಗಳೂರಲ್ಲಿ ಝೀರೋ ಮಾಡಿಬಿಡ್ಬೋದು, ಅದನ್ನು ನ್ಯೂಟ್ರಲ್ ಮಾಡಿಬಿಡ್ಬೋದು. ಇವತ್ತು ನನಗೊಂದು ಜೋಕ್ ಹೇಳಿದ್ರು ಸರ್, ಕೊನೆಗೆ ಹೇಳ್ತೀನಿ. ಒಬ್ಬರು ಪೊಲೀಸ್ ಆಫೀಸರು, ರೀ ಸತೀಶ್ ಇವಾಗ ರೌಡಿಗಳು ಪಿಸ್ತೂಲು ಗನ್ನು ಎಲ್ಲ ತೊಗೊಂಡೋಗೋದು, ಚಾಕು ಎಲ್ಲ ಇಡೋದು ಬಿಟ್ಬಿಟ್ಟಿದ್ದಾರಂತೆ ರೀ ಎದುರ್ಸಕ್ಕೆ ಅಂತಂದರು. ಮತ್ತೆ ಸರ್ ಅಂತಂದೆ ನಾನು, ತಗೊಂಡೋಗಿ ಇಡ್ತಾರೆ ನಿಮ್ಮ ಪೇಪರು ಎದುರುಗಡೆ, ಹಾಯ್ ಬೆಂಗಳೂರು ನೋಡಿ, ಇದರಲ್ಲಿ ಪುಟದಲ್ಲಿ ಏನು ಬಂದಿದೆ, ಡೆಡ್ಲಿ ಸೋಮ ನಾನೇ, ಚೂರಿ ಚಂದ್ರ ನಾನೇ, ಚೂರಿ ಚಿಕ್ಕ ನಾನೇ, ಲಾಂಗ್ ಲತೀಫ್ ನಾನೇ, ಇವನು ಬರ್ತಾ ಇದ್ರೆ ಎದೆ ನಡುಗುತ್ತಿರುತ್ತದೆ, ಭೂಮಿ ಗುಡುಗುತ್ತಿರುತ್ತೆ ಅಂತೆಲ್ಲ ಬರೆಯೋದು. ಹಾಗೆ ಕಜ್ಜಿ ನಾಯಿ ನಾನೇ ಅಂತ ಹೇಳ್ಸ್ಕೋಬೇಕಂದ್ರೆ ಕಜ್ಜಿ ನಾಯಿ ಅಂತ ಯಾರೋ ಕರೆದ್ರಂತಲ್ಲ, ಕಜ್ಜಿ ನಾಯಿ, ಆಮೇಲೆ ಹಡಬೆ ನಾಯಿ ಅಂತ ಯಾರು ಕರೆದ್ರಲ್ಲ, ಅದು ಹಿ ಓನ್ಲಿ ಕೊಚ್ಚೆಯಿಂದ ಎದ್ದು ಬಂದು ಹಂದಿ ಅದು ಇಲ್ಲ ಬ್ಲಡ್ ಮನಿ ಸರ್, ಇದೆಲ್ಲ ಏನ್ ಹೇಳ್ತೀರಾ? ಬ್ಲಡ್ ಮನಿ ಇದೆ ಇದು ನಿಜವಾಗ್ಲೂ ಸರ್. ಇದು ನಿಷ್ಪಕ್ಷಪಾತ ಒಂದು ತನಿಖೆ ನಡೆಬೇಕು. ಅಂಡರ್ ವರ್ಲ್ಡು ನ್ಯೂಟ್ರಲ್ ಆಗುತ್ತೆ. ಮತ್ತೆ ಇವನು ಎಷ್ಟೋ ಸಂಪರ್ಕಗಳು ಬಿದ್ದು ಜನ, ಎಸ್ಪೆಷಲಿ ಲೇಡೀಸು, ಧೈರ್ಯವಾಗಿ ಬದುಕೋಂಗಾಗುತ್ತೆ. ಸಮಾಜದ ವ್ಯಾಧಿ ಇವನು, ನಾನು ಹೇಳ್ದಲ್ಲ, ಇವನು ಸಾಮಾಜಿಕ ವ್ಯಾಧಿ. ಇವನೊಬ್ಬ ಖಾಸಗಿ ವ್ಯಕ್ತಿ ಆಗಿಲ್ಲ, ಈಗ ಇವನು ಸಾರ್ವಜನಿಕ ಜೀವನದಲ್ಲಿದ್ದಾನೆ. ಇವನು ಪೇಪರ್ ಓದಿ ಎಷ್ಟೋ ಜನ ಕೆಟ್ಟವರಾಗ್ತಾ ಇದ್ದಾರೆ, ಇವನು ಪೇಪರ್ ನೋಡಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ, ಎಷ್ಟೋ ಜನ ಹಿಂಗೆ ನೊಂದು ಹುಡುಗಿರಿದ್ದಾರೆ. ನಾವು ಅಕ್ಕ ತಂಗಿರ ಜೊತೆ ಬೆಳೆದಿರೋರು. ಇವನು ಇದ್ರ ಬಗ್ಗೆ ತನಿಖೆ ನಡೀಲೇಬೇಕು. ಇಲ್ಲ, ಮೊನ್ನೆ ಇನ್ನೊಂದು ಚರ್ಚೆಯಲ್ಲಿ ನಿಮ್ಮದು ಯಾರು CCB ಆಫೀಸರು ಫೋನ್ ಮಾಡಿಬಿಟ್ಟು ಹೇಳಿದ್ರು, ನಾನು ಆ್ಯಕ್ಚುಲಿ ಬರ್ಕೊಂಡೆ, ಐ ವಾಸ್ ಆ್ಯಕ್ಚುಲಿ ಕ್ಲಾಪಿಂಗ್ ಮನೇಲಿ ಕೂತ್ಕೊಂಡು. ಅವ್ರು ಹೇಳಿದ್ರು ಹಾಲು ಕೊಟ್ಟು ಬದುಕಿಸೋ ಬದಲು ವಿಷ ಕೊಟ್ಟು ಸಾಯಿಸ್ತಾ ಇದ್ದಾನೆ ಅಂತ. ಆಯಿತಾ? ಕರೆಕ್ಟ್ಲಿ ಈ ಸೆಡ್ ಅಲ್ವಾ? ಇವಾಗ ನಾನು ಐ ಮೀನ್ ಯು ಟೇಕ್ ಮೈ ಸ್ಟೋರಿ, ನನ್ನ ಆಲ್ರೆಡಿ ಸಾಯಿಸಾಕ್ಬಿಟ್ಟಿದ್ದಾರೆ.
ಬಂದು ನಾನು ಇದು ಚಿತಾ ಮೈ ಫ್ಯೂನ್ರಲಲ್ಲಿ ಬಂದು ನನ್ನ ಬಾಯಿಗೆ ನೀರು ಹಾಕ್ಬಿಟ್ಟು ಇಲ್ಲ ಬದುಕಮ್ಮ ನಾನು ಮಾಡಿದ ತಪ್ಪು ಅಂತ ಹೇಳೋ ಪ್ರಯೋಜನ ಇದೆಯಾ ಅದರಲ್ಲಿ? ಅವ್ರು ಚೆನ್ನಾಗಿ ಲೋಫರ್ ನನ್ನ ಮಗ, ಆಮೇಲೆ ಏನೋ ಹಲ್ಕ ನನ್ನ ಮಗ ಅಂತೆಲ್ಲ ಬೈದ್ಬಿಟ್ಟಿದ್ದಾರೆ. ನನಗೆ ಅದೆಲ್ಲ ಬರಲ್ಲ, ಅದೆಲ್ಲ ನನ್ನ ಸಂಪ್ರದಾಯದಲ್ಲಿ ನನ್ನ ಕಲ್ಚರಲ್ಲಿ ಹೇಳ್ಕೊಟ್ಟಿಲ್ಲ ಇದೆಲ್ಲ. ಬಟ್ ಇದೆಲ್ಲ ಕಲ್ತ್ಕೊಂಡಾಗ ಹೌದು ಕರೆಕ್ಟಾಗೇ ಇದೆ ಅಂತ ಅನಿಸುತ್ತೆ ನನಗೆ. ಇವ್ರನ್ನ ಇಷ್ಟು ದೊಡ್ಡಕ್ಕೆ ಮಾಡಿಬಿಟ್ಟು ಪುಟ್ ಹಿಮ್ ಆನ್ ಅ ಹೈ ಪೆಡಿಸ್ಟಲ್. ಪೀಪಲ್ ಹೂ ಡನ್ ದ್ಯಾಟ್, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ದೇ ಆಲ್ಸೋ ಹ್ಯಾವ್ ಟು ಕ್ಲೇಮ್ ರೆಸ್ಪಾನ್ಸಿಬಿಲಿಟಿ ಫಾರ್ ಇಟ್. ಯಾಕಂದ್ರೆ ಅವ್ರನ್ನ ಹೀಸ್ ಅ ಜರ್ನಲಿಸ್ಟ್ ಆ್ಯಂಡ್ ಆಸ್ ಆಫ್ ನೌ ಇದು ನನ್ನ ಅಭಿಪ್ರಾಯ, ವೆದರ್ ಇಟ್ಸ್ ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ. ಆಗಿ ಬೇರೆ ಆಕ್ಟರ್ಸ್ ಏನು ಹೇಳ್ತೀರಿ ಪೂಜಾ? I think as forget an actress, as a girl, as a woman in society, ಅನ್ಯಾಯ ಆಗಬೇಕಾದ್ರೆ ಬಂದು you have to stand up for your rights. You have every right to come and stand up. ಅದ್ರ ಬಗ್ಗೆ ನೀವು without getting scared, I think you have to come. And ಅವ್ರನ್ನ ನಮ್ಮನ್ನು ಸಪೋರ್ಟ್ ಮಾಡ್ಲಿಕ್ಕೆ ನೀವು ಇದ್ದೀರಾ ಅಂತ ನೀವು ನಮಗೆ ಯು ಆಲ್ರೆಡಿ ಗಿವನ್ ಅಸ್ ಇದು ಏನು ಹೇಳೋದು ಸ್ಟ್ಯಾಂಪ್ ಕೊಟ್ಟಿದ್ದೀರಾ, ಯು ಗಿವನ್ ಅಸ್ ದಟ್ ಗ್ಯಾರಂಟಿ. ಆ ಗ್ಯಾರಂಟಿಯಲ್ಲಿ ಐ ಆಮ್ ಇನ್ವೈಟಿಂಗ್ ಎವ್ರಿಬಡಿ, ಯಾರ್ಯಾರು ಇದ್ದೀರಾ ಬನ್ನಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು. ಬಿಕಾಸ್ ದ ಎಂಟೈರ್ ಪಬ್ಲಿಕ್, ಇವಾಗ ಮೊನ್ನೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಾಗ ರವಿ ಬೆಳಿಗ್ಗೆರನ ಅವ್ರ ಪೇಪರಲ್ಲಿ ಬರೆಯೋದೆಲ್ಲ ಕರೆಕ್ಟು ಅಂತ ಯೋಚನೆ ಮಾಡಿಕೊಂಡು ನಿನ್ನ ಬಗ್ಗೆ ಬರೆದಿದ್ರು ಪೂಜಾ, ನೀನು ನನಗೆ ತುಂಬ ಸಂಕೋಚ, ಸೋ ಎಂಬ್ಯಾರೆಸ್ ನಿನ್ಗೆ ಫೋನ್ ಮಾಡಲಿಲ್ಲ. ಅದನ್ನು ಐ ಸೆಡ್ ಯು ಆರ್ ನಾಟ್ ವರ್ತ್ ಬೀಯಿಂಗ್ ಮೈ ಫ್ರೆಂಡ್ ಇಫ್ ಯು ಬಿಲೀವ್ ಸಮಡಿ ಲೈಕ್ ದಿಸ್. ಬೇಡ, ಇಂಥದ್ದೆಲ್ಲ ಬೇಡ ನಮಗೆ. I'm asking everybody, every girl, please call. I'm sure the main the officers are there. ಅದನ್ನ ಸ್ಕ್ರೀನ್ ಮಾಡಿಬಿಟ್ಟು you have to ನಾನು I'm ಇಲ್ಲದೇ ನಾನೇ ಬುಕ್ ಹರ್ತಾಲ್ ಮಾಡ್ತೀನಿ ಇಲ್ಲಿ ಬಂದು. ಇನ್ನೊಂದು, ವಾಟ್ ಡಿಡ್ ರವಿ ಬೆಳಗೆರೆ ಸೇ, ನಾನು ಇದು ಸಮ್ಮರ್ ಮುಗಿಲಿ, ಬೇಸಿಗೆ ಕಾಲ ಮುಗಿಲಿ, ನಾನು ಪಾದಯಾತ್ರೆಗೆ ಹೋಗ್ತೀನಿ. ಯಾಕೆ ಬೇಸಿಗೆ ಕಾಲ ಮುಗಿಬೇಕು, ಇವಾಗಲೇ ಹೋಗಬೇಕಲ್ಲ? ಅವ್ರು ಅಷ್ಟು ನಾನು ಹೇಳ್ತಾ ಇರೋದೆಲ್ಲ ಸರಿ ಅಂತ ಇದ್ದಿದ್ರೆ ಮೊನ್ನೆನೇ ಹೋಗ್ಬೇಕಿತ್ತಲ್ಲ. ಅಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಈ ಭೀಮಾ ತೀರದಲ್ಲಿ ಅಂತ ಒಂದು ಫಿಲ್ಮ್ ಬಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೆ. ನಾನು ಪಾದಯಾತ್ರೆ ಹೋಗ್ತೀನಿ ಅಂತ. ಅದ್ರ ಮುಂಚೆ ವಿಜಯ್ ಹ್ಯಾಸ್ ಗಾನ್ ನೋ ದೇರ್. ಸೊ ಯಾರು ಸರಿ ಯಾರು ಸುಳ್ಳು ಅಂತ ನಮ್ಮ ಆಡಿಯನ್ಸ್ ಗೊತ್ತಾಗಲ್ಲ. ಆಡಿಯನ್ಸ್ ಪ್ಲೀಸ್, ಆಲ್ ಐಮ್ ಸೇಯಿಂಗ್ ಇಸ್ ನಿಮ್ಗೆ ದೇವ್ರು ಕೊಟ್ಟಿರೋ ಬುದ್ಧಿನ ಉಪಯೋಗಿಸ್ಕೊಂಡು ಡೋಂಟ್ ಇವ್ರು ಇಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಡಿ ಅಂತ ನನ್ನ ಇದು ಐ ವಿನಂತಿ. ವಾಟ್ ಯು ಸೇ? ರಿಕ್ವೆಸ್ಟ್. ಭೀಮಾ ತೀರದಲ್ಲಿ ಶಾಂತಿ ನೆಲೆಸಲಿ. ಯಾರು ಜನ ಭೀಮಾ ತೀರದಲ್ಲಿ ಯಾವುದೇ ಥರದ ಫೋನ್ ಕರೆಗಳು ಬರ್ತಾ ಇರುತ್ತೆ, ಬನ್ನಿ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ, ದಯವಿಟ್ಟು ಅದಕ್ಕೆ ಕಿವಿಗೊಡಬೇಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ನನಗೆ ಸಹಕಾರ ಮಾಡಿದಂಥ ಎಲ್ಲ ಗುಲ್ಬರ್ಗ ಎಲ್ಲ ಜನತೆಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ನನಗೆ ಅಷ್ಟು ಬಿಸಿಲು ಅಂತ ಲೆಕ್ಕಿಸ್ತೀರಾ, ನನ್ನ ಜೊತೆ ಬಂದು ನಿಂತು ಹೋರಾಡಿದ್ರು ಮತ್ತು ತುಂಬ ವಿಷಯಕ್ಕೆ ನಂಗೆ ಸಾಥ್ ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಅವ್ರಿಗೆ. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ಅಜಯ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮದು ಸತೀಶ್, ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ಸೊ ಮಚ್. ನಮ್ಮ ಜೊತೆ ಬಂದು ಚರ್ಚೆ ಭಾಗವಹಿಸಿದ್ರಿ. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ಥ್ಯಾಂಕ್ ಯು ಗೌರೀಶ್ ನಮ್ಮ ಜೊತೆ ಕೂತಿದ್ದಕ್ಕೆ. ಸೊ ಇದಿಷ್ಟು ಇವತ್ತಿನ ಚರ್ಚೆ ಜುಗಲ್ಬಂದಿ. ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣ ಸುದ್ದಿಯಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.